ಬಿಜೆಪಿ ನಾಯಕರಿಗೆ ಟಗರು ಸಿದ್ದರಾಮಯ್ಯ ಟಕ್ಕರ್ ಕೊಟ್ಟಿದ್ದೇಗೆ? ರಾಜೀನಾಮೆ ನೀಡಿದ್ದರ ಗುಟ್ಟನ್ನ ಬಿಎಸ್ವೈ ರಟ್ಟು ಮಾಡಿದ್ದೇಗೆ? ಒಂದೇ ಕುಟುಂಬದಲ್ಲಿ 5 ಜೀವನ ಅಂತ್ಯವಾಗಲು ಕಾರಣವೇನು? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬಿಜೆಪಿ ನಾಯಕರಿಗೆ ಟಗರು ಟಕ್ಕರ್ ಕೊಟ್ಟಿದ್ದು ಹೇಗೆ? ಬಿಜೆಪಿ ಎಂಬುದು ಸುಳ್ಳಿನ ಫ್ಯಾಕ್ಟರಿ ಅಂತ ಟೀಕಾ ಪ್ರಹಾರ ನಡೆಸಿದ್ಯಾರು? ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರ ಗುಟ್ಟನ್ನ ಬಿಎಸ್ವೈ ರಟ್ಟು ಮಾಡಿದ್ದೇಗೆ? ನೋಡೋಣ ಮಿನಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಧ್ಯಮ ಪ್ರಕಟಣೆ ಮೂಲಕ ಬಿಜೆಪಿಗೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದು ಪಡಿತರ ವಿತರಣೆ ವ್ಯವಸ್ಥೆ ಜಾರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ದಾರೆ. 1960ರಿಂದಲೇ ಉಚಿತ ಪಡಿತರ ವ್ಯವಸ್ಥೆ ಜಾರಿ ಮಾಡಿದ್ದು 2020ರಲ್ಲಿ ಬಿಜೆಪಿ ಸರ್ಕಾರ ಕೇವಲ ಅಕ್ಕಿ ಮಾತ್ರ ನೀಡುತ್ತಿದೆ. ಯುಪಿಎ ಸರ್ಕಾರ ಜಾರಿ ಮಾಡಿದ್ದ ಯೋಜನೆಗೆ ಹೆಸರು ಬದಲು ಮಾಡಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಮಾಡಿದ್ದಾರೆ ಎಂದು ಮಾಧ್ಯಮ ಪ್ರಕಟಣೆಯ ಮೂಲಕ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ನಾವು ಅನ್ನಭಾಗ್ಯ ಯೋಜನೆ ತಂದಾಗ ಟೀಕೆ ಮಾಡಿದ್ದರೂ ಈಗ ಅನ್ನಭಾಗ್ಯ ಯೋಜನೆ ಕ್ರೆಡಿಟ್ ಮೋದಿಗೆ ಕೊಡ್ತಿದ್ದಾರೆ. ಹೀಗಾಗಿ ಬಿಜೆಪಿ ಎಂಬುದು ಸುಳ್ಳಿನ ಫ್ಯಾಕ್ಟರಿ ಅಂತ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಕನಿಷ್ಠ ಅನ್ನದ ವಿಚಾರದಲ್ಲಿ ನಿಜ ಹೇಳಬೇಕಿತ್ತು. ಆದ್ರೆ ಕನಿಷ್ಠ ನೈತಿಕತೆ, ಪ್ರಾಮಾಣಿಕತೆ ಇಲ್ಲದಿರುವುದು ದುರಂತ. ಬಿಜೆಪಿ ನಾಯಕರು ಒಂದೇ ಸಮನೆ ಸುಳ್ಳನ್ನ ಉತ್ಪಾದಿಸುತ್ತಿದ್ದಾರೆ. ಸುಳ್ಳು ಉತ್ಪಾದಿಸಿ ಹಂಚುತ್ತಿರುವುದರಿಂದ ಸತ್ಯ ಸಂಗತಿ ಹೇಳಿದ್ದೇನೆ ಅಂತ ಮಾಧ್ಯಮ ಪ್ರಕಟಣೆಯಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಾಂಗ್ರೆಸ್ನವರ ಬುಡುಬುಡುಕೆ ಮಾತಿಗೆ ಜನರು ಬೆಲೆ ಕೊಡುವುದಿಲ್ಲ ಅನ್ನೋದು ಕಾಂಗ್ರೆಸ್ನವರಿಗೆ ಅರ್ಥ ಆಗಿದೆ ಅಂತ ಬಿಎಸ್ವೈ ವ್ಯಂಗ್ಯವಾಡಿದ್ದಾರೆ. ದೇಶದ ಜನರು ಕಾಂಗ್ರೆಸ್ ಮರೆತಿದ್ದು ಲೋಕಸಭೆಯಲ್ಲಿ ಯಂಕ ಸೀನ ನಾಣಿ ಅನ್ನೋ ರೀತಿ ಕಾಂಗ್ರೆಸ್ನವರು ಇದ್ದಾರೆ. ಹಣ, ಹೆಂಡ, ತೋಳ್ಬಲ, ಜಾತಿಯ ವಿಷ ಬೀಜ ಬಿತ್ತಿ ವೋಟು ತೆಗೆದುಕೊಳ್ಳೋ ಕಾಲ ಹೋಗಿದೆ. ಅಲ್ಲೊಬ್ಬ ಇಲ್ಲೊಬ್ಬರು ಇರೋ ಕಾಂಗ್ರೆಸ್ಸಿಗರ ಮನವೊಲಿಸಿ ಬಿಜೆಪಿ ಅಭ್ಯರ್ಥಿಗೆ ವೋಟ್ ಕೊಡಿಸಿ ಅಂತ ಪ್ರಚಾರ ಸಭೆಯಲ್ಲಿ ಬಿಎಸ್ವೈ ಹೇಳಿದ್ರು. ಚುನಾವಣೆ ಬರುತ್ತೆ ಹೋಗುತ್ತೆ, ಅದಕ್ಕಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ರಹಸ್ಯವನ್ನ ಬಿಎಸ್ವೈ ಬಿಚ್ಚಿಟ್ಟಿದ್ದಾರೆ. ನನಗ್ಯಾರು ರಾಜೀನಾಮೆ ಕೊಡಿ ಅಂತ ಒತ್ತಾಯ ಮಾಡಿರಲಿಲ್ಲ ಅಂತ ಹಾವೇರಿಯ ಚಿಕ್ಕಾಂಶಿ ಹೊಸೂರು ಗ್ರಾಮದಲ್ಲಿ ಯಡಿಯೂರಪ್ಪ ಹೇಳಿದ್ದಾರೆ. ಗ್ರಾಮ ಪಂಚಾಯಿತಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋಕೆ 10 ಬಾರಿ ಯೋಚಿಸ್ತಾರೆ. ಆದ್ರೆ ಬೇರೆಯವರಿಗೆ ಅವಕಾಶ ಸಿಗಲಿ ಅಂತ ನಾನು ರಾಜೀನಾಮೆ ನೀಡಿದೆ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನ ಬಿಸಾಕಿ ಬೊಮ್ಮಾಯಿಗೆ ಅವಕಾಶ ನೀಡಿದೆ. ಅಧಿಕಾರ ಅನ್ನೋದು ಶಾಶ್ವತವಲ್ಲ ಅಂತ ಬಿಎಸ್ವೈ ಹೇಳಿದ್ರು. ಚುನಾವಣೆಯಲ್ಲಿ 140 ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಎಂ ಬೊಮ್ಮಾಯಿ ವಾಗ್ದಾಳಿ ನಡೆಸಿದ್ದು ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ನವರು ಗೆಲ್ಲದ ಪ್ರೀತಿ ತೋರಿಸುತ್ತಾರೆ. ಬಳಿಕ 5 ವರ್ಷ ಬಾವಿಯಲ್ಲಿ ಇಟ್ಟಿರ್ತಾರೆ ಅಂತ ಕಿಡಿಕಾರಿದ್ದಾರೆ. ಹಾನಗಲ್ನಲ್ಲಿ ಮಾತನಾಡಿದ ಅವರು 5 ವರ್ಷದ ನಂತರ ಹಗ್ಗ ಕೊಟ್ಟು ಮೇಲೆತ್ತಿ ವೋಟ್ ಹಾಕಿಸಿಕೊಂಡು ಮತ್ತೆ ಬಾವಿಗೆ ಬಿಟ್ಬಿಡ್ತಾರೆ. ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡಿದ್ದರೆ ಅದು ಕಾಂಗ್ರೆಸ್. ಅಲ್ಪಸಂಖ್ಯಾತರು ಸರಿದರೆ ಕಾಂಗ್ರೆಸ್ ಇರೋದಿಲ್ಲ. ಅಲ್ಪಸಂಖ್ಯಾತರ ರಕ್ಷಣೆಯಲ್ಲಿ ಕಾಂಗ್ರೆಸ್ ಪಕ್ಷವಿದೆ. ಸುಳ್ಳಿನ ರಾಜಕಾರಣ ಬಹಳ ದಿನಗಳು ನಡೆಯೋದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರಚಾರದಿಂದ ನಮಗೆ ಅತಿ ದೊಡ್ಡ ಬಲ ಸಿಕ್ಕಿದೆ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಟಿವಿ9 ಜೊತೆ ಮಾತಾಡಿದ ಸಿಎಂ, ಬಿಎಸ್ವೈ ಬಂದಿರೋದ್ರಿಂದ ಗೆಲುವಿನ ಅಂತರ ಹೆಚ್ಚಾಗಲಿದೆ. ಜನರ ಸ್ಪಂದನೆ ನೋಡಿದ್ರೆ ದಾಖಲೆ ಅಂತರದಲ್ಲಿ ಗೆಲ್ತೀವಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತೆ ಗುಡುಗಿದ್ದು, ನನ್ನನ್ನ ಟಾರ್ಗೆಟ್ ಮಾಡಿ ನಿಮ್ಮ ವರ್ಚಸ್ಸು, ರಾಜಕೀಯ ಶಕ್ತಿ ಕುಂದಿಸಿಕೊಳ್ಬೇಡಿ ಎಂದು ಹುಬ್ಬಳ್ಳಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಚರ್ಚೆ ಮಾಡೋದಾದ್ರೆ ಮಾಡಿದ ಕೆಲಸದ ಆಧಾರದ ಮೇಲೆ ಚರ್ಚಿಸಿ. ವೈಯಕ್ತಿಕ ವಿಚಾರ ಚರ್ಚೆ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಅಂತ್ಯವಿಲ್ಲ. ಹೀಗಾಗಿ ವೈಯಕ್ತಿಕ ವಿಚಾರ ಬಿಟ್ಟು ಕೆಲಸದ ಬಗ್ಗೆ ಚರ್ಚಿಸಿ ಎಂದು ಸಿದ್ದರಾಮಯ್ಯಗೆ ಕುಮಾರಸ್ವಾಮಿ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಜೊತೆ ಜೆಡಿಎಸ್ ಒಳ ಒಪ್ಪಂದ ಮಾಡಿಕೊಂಡಿದೆ ಅನ್ನೋ ಸಿದ್ದರಾಮಯ್ಯ ಆರೋಪಕ್ಕೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದು, ಸಿದ್ದರಾಮಯ್ಯಗೆ ಈ ವಿಚಾರ ಬಿಟ್ಟು ಬೇರೆ ಏನ್ ಹೇಳೋಕೆ ಸಾಧ್ಯ ಅಂತ ಹೇಳಿದ್ದಾರೆ. ಬೇರೆ ವಿಷಯ ಇಲ್ಲದೆ ಒಳ ಒಪ್ಪಂದ ಅಂತ ಮಾತನಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಬಗ್ಗೆ ನನಗೆ ಸಾಫ್ಟ್ ಕಾರ್ನರ್ ಇಲ್ಲ. ಬಿಜೆಪಿ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ರೆ ಕಾಂಗ್ರೆಸ್ ಜೊತೆ ಸರ್ಕಾರ ಯಾಕೆ ಮಾಡ್ತಿದ್ದೆ? ಬಿಜೆಪಿ ಜೊತೆಗೆ 5 ವರ್ಷ ಸರ್ಕಾರ ಮಾಡುತ್ತಿದ್ದೆ ಎಂದು ಟಾಂಗ್ ಕೊಟ್ಟಿದ್ದಾರೆ.
2006ರಲ್ಲಿ ಬಿಜೆಪಿ ಜೊತೆ ಸರ್ಕಾರ ಮಾಡುವುದಕ್ಕೆ ಕಾರಣವೇ ಸಿದ್ದರಾಮಯ್ಯ ಅಂತ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯರ ನಡವಳಿಕೆಯಿಂದ ನಾನು ಬಿಜೆಪಿ ಜೊತೆ ಸರ್ಕಾರ ಮಾಡಿದ್ದೆ ಎಂದು ಸಿದ್ದರಾಮಯ್ಯ ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಜೆಡಿಎಸ್ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ರು. ಅಲ್ಲದೆ ಜೆಡಿಎಸ್ಗೆ ವೋಟ್ ಹಾಕಿದ್ರೆ ಬಿಜೆಪಿಗೆ ಹಾಕಿದಂತೆ ಎಂದು ಹೇಳಿದ್ರು. ಬೈ ಎಲೆಕ್ಷನ್ ಅಖಾಡ ಗೆಲ್ಲಲು ಬಿಜೆಪಿ ರಿಲೀಸ್ ಮಾಡಿದ ಪ್ರಣಾಳಿಕೆಯಲ್ಲಿ ಏನಿದೆ? ಬಿಎಸ್ವೈ ರಾಜಾಹುಲಿ, ಸಿಎಂ ಹೆಬ್ಬುಲಿ ಅಂತ ಹೇಳಿದ್ಯಾರು? ಡಕೋಟಾ ಸರ್ಕಾರವೆಂದು ಕಾಂಗ್ರೆಸ್ ಟಾಂಗ್ ಕೊಟ್ಟಿದ್ದೇಗೆ? ನೋಡೋಣ ಉಪಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಜಯಪುರದ ಸಿಂದಗಿ ಕ್ಷೇತ್ರದ ಉಪಚುನಾವಣೆಯನ್ನ ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ಬಿಜೆಪಿ ಸಿಂದಗಿ ಉಪಚುನಾವಣೆಗೆ ಪ್ರಣಾಳಿಕೆ ರಿಲೀಸ್ ಮಾಡಿದೆ. ರಸ್ತೆ, ವಿದ್ಯುತ್, ನೀರು, ಇತರೆ ಸೌಲಭ್ಯಗಳನ್ನು ಸೇರಿಸಿ 35 ಅಂಶಗಳ ಪ್ರಣಾಳಿಕೆ ರಿಲೀಸ್ ಮಾಡಿದೆ. ಮಾಜಿ ಸಚಿವ ಲಕ್ಷ್ಮಣ ಸವದಿ, ಎಂಎಲ್ಸಿ ಅರುಣ್ ಶಹಾಪುರ, ಸಂಸದ ರಮೇಶ್ ಜಿಗಜಿಣಗಿ ಸೇರಿ ಮುಖಂಡರು ಅಭ್ಯರ್ಥಿ ರಮೇಶ್ ಭೂಸನೂರ ನಿವಾಸದಲ್ಲಿ ಪ್ರಣಾಳಿಕೆ ರಿಲೀಸ್ ಮಾಡಿದ್ರು. ಬಿಜೆಪಿ ವಿರುದ್ಧ ಹಣ ಹಂಚಿಕೆ ಆರೋಪಕ್ಕೆ ಲಕ್ಷ್ಮಣ ಸವದಿ ಕಿಡಿಕಾರಿದ್ದಾರೆ. ಡಿಕೆಶಿ ಉಪಚುನಾವಣೆಗಾಗಿ 100 ಕೋಟಿ ಸಂಗ್ರಹಿಸಿದ್ದಾರೆಂದು ಉಗ್ರಪ್ಪ ಸಲೀಂ ಹೇಳಿದ್ದಾರೆ. ಅವರ ಹೇಳಿಕೆ ಕೊಟ್ಟ ಮೇಲೆ ಡಿಕೆಶಿಗೆ ಅದರ ನೆನಪು ಬಂದಿರಬಹುದು. ನಮಗೆ ಹಣ ಹಂಚಿಕೆ ಅಭ್ಯಾಸ ಇಲ್ಲ ಎಂದು ಲಕ್ಷ್ಮಣ ಸವದಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರೇ ಮೂಟೆ ಮೂಟೆ ಹಣ ತಂದಿರಬಹುದು, ಹಣ ಹಂಚಿ ಚುನಾವಣೆಯಲ್ಲಿ ಗೆಲ್ಲಬೇಕೆಂದು ಪ್ಲಾನ್ ಮಾಡಿರಬಹುದು. ಆದರೆ ನಮ್ಮ ಪಕ್ಷ ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿಲ್ಲ ಎಂದು ಸಿಂದಗಿಯಲ್ಲಿ ಪ್ರಚಾರದ ವೇಳೆ ಸವದಿ ಹೇಳಿದ್ದಾರೆ. ಬಿಎಸ್ ಯಡಿಯೂರಪ್ಪ ರಾಜಾಹುಲಿ, ಸಿಎಂ ಬಸವರಾಜ ಬೊಮ್ಮಾಯಿ ಹೆಬ್ಬುಲಿ ಅಂತ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಶಾಸಕ ರಾಜಗೌಡ ಜೈಕಾರ ಹಾಕಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಚಿಕ್ಕಾಂಚಿ ಹೊಸೂರು ಗ್ರಾಮದಲ್ಲಿ ಮಾತಾಡಿದವರು, ಅಕ್ಟೋಬರ್ 17ರಂದೇ ನಾವು ಉಪಚುನಾವಣೆ ಗೆದ್ದಿದ್ದೇವೆ. ಕೆಎಲ್ ರಾಹುಲ್, ರೋಹಿತ್ ಬ್ಯಾಟಿಂಗ್ ಮಾಡಿದಂತೆ ಉಪಚುನಾವಣೆಯಲ್ಲೂ ಬಿಜೆಪಿ ಅಭ್ಯರ್ಥಿ ಜಯಗಳಿಸುತ್ತಾರೆ. ಭಾರತ ಪಾಕಿಸ್ತಾನವನ್ನ ಸೋಲಿಸದಂತೆ ಕಾಂಗ್ರೆಸ್ನವರನ್ನ ಬಿಜೆಪಿ ಸೋಲಿಸುತ್ತೆ ಅಂತ ಹೇಳಿದರು. ಕಾಂಗ್ರೆಸ್ ಜಾತಿ ಓಲೈಕೆ ಧರ್ಮ ಹೊಡೆಯೋದ್ರಲ್ಲಿ ಎತ್ತಿದ ಕೈ, ಜಾತಿ ಧರ್ಮದ ನಡುವೆ ಕಂದಕ ಸೃಷ್ಟಿಸಿದ್ದಕ್ಕೆ 125 ಇದ್ದ ಕಾಂಗ್ರೆಸ್ 70ಕ್ಕೆ ಕುಸಿದಿದೆ ಅಂತ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪರ ಅಲೆ ಇದ್ದು ಬೊಮ್ಮಾಯಿ ನೇತೃತ್ವದಲ್ಲಿ ಚುನಾವಣೆಗೆ ಹೋದರೆ ಸ್ಪಷ್ಟ ಬಹುಮತ ಸಿಗಲಿದೆ. ಕಾಂಗ್ರೆಸ್ ದೇಶದಲ್ಲೂ ಮೂಲೆಗುಂಪು, ರಾಜ್ಯದಲ್ಲೂ ಮೂಲೆಗುಂಪಾಗಿದೆ. ಕುಮಾರಸ್ವಾಮಿ, ಸಿದ್ದರಾಮಯ್ಯಗೆ ಚುನಾವಣೆ ಬಂದಾಗ ಆರ್ಎಸ್ಎಸ್ ನೆನಪಾಗುತ್ತದೆ. ಮುಸ್ಲಿಂ ಮತಕ್ಕಾಗಿ ಆರ್ಎಸ್ಎಸ್ ಬಗ್ಗೆ ಟೀಕಿಸುತ್ತಾರೆ ಅಂತ ಅಶೋಕ್ ಹೇಳಿದ್ರು. ಸಿದ್ದರಾಮಯ್ಯ ಬುರುಡೆರಾಮಯ್ಯ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಟ್ವಿಟರ್ನಲ್ಲಿ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಇನ್ನೆಷ್ಟು ದಿನ ಸಂತೆ ಭಾಷಣ ಹೊಡೆಯುತ್ತೀರಿ ಸಿದ್ದರಾಮಯ್ಯ? ನೀವು ಘೋಷಣೆ ಮಾಡಿದ 15 ಲಕ್ಷ ಮನೆಗಳು ಎಲ್ಲಿವೆ? ಭೂಮಿಯ ಮೇಲಿದೆಯೋ, ಮಂಗಳ ಗ್ರಹದಲ್ಲಿದೆಯೋ ಅಂತ ಪ್ರಶ್ನಿಸಿದೆ. ಅಲ್ಲದೆ ಘೋಷಣೆ ಮಾಡಿದ ಮಾತ್ರಕ್ಕೆ ಮನೆ ನಿರ್ಮಾಣವಾಗುತ್ತಾ? ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತದೆಯೇ ಅಂತ ಕಿಡಿಕಾರಿದೆ. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಟ್ವೀಟ್ ಬಾಣ ಮುಂದುವರೆದಿದ್ದು, ಅಧಿಕಾರಾವಧಿಯ ಕೊನೆಯಲ್ಲಿ ಬೆಂಗಳೂರು ನಗರದ ಬಡವರಿಗೆ 1 ಲಕ್ಷ ಮನೆ ಘೋಷಿಸಿದ್ರು. ಆದರೆ ಅವರು ಬಜೆಟ್ನಲ್ಲಿ ಸೂಕ್ತ ಅನುದಾನ ಕಾಯ್ದಿರಿಸಲಿಲ್ಲ ಅಂತ ಆರೋಪಿಸಿದೆ. ಅಲ್ಲದೆ ಮನೆ ಕಟ್ಟುವುದಕ್ಕೆ ಆಯ್ದುಕೊಂಡ ಜಾಗವೇ ವಿವಾದಿತವಾಗಿತ್ತು. ಸುಳ್ಳು ಹೇಳುವುದರಲ್ಲಿ ಸಿದ್ದರಾಮಯ್ಯಗೆ ಪಿಎಚ್ಡಿ ನೀಡಬಹುದು ಎಂದು ವ್ಯಂಗ್ಯವಾಡಿದೆ. ಅಲ್ಲದೆ ಕೃಷ್ಣಾ ಕಣಿವೆ ಯೋಜನೆಗೆ ವಾರ್ಷಿಕ 10,000 ಕೋಟಿ ಅನುದಾನ ನೀಡುತ್ತೇನೆ ಅಂತ ಕಾಂಗ್ರೆಸ್ ನಡಿಗೆ ಕೃಷ್ಣಯ್ಯ ಕಡೆಗೆ ಪಾದಯಾತ್ರೆ ವೇಳೆ ಘೋಷಣೆ ಮಾಡಿದ್ರಿ. ಆದರೆ ಕೊಟ್ಟಿದ್ದು ಬಿಡಿಗಾಸು, ಅಂಗೈಯಲ್ಲಿ ಆಕಾಶ ತೋರಿಸುವ ವಿಚಾರದಲ್ಲಿ ಪ್ರವೀಣರಲ್ಲವೇ ಅಂತ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಟ್ವೀಟ್ ಸಮರ ತಾರಕಕ್ಕೇರಿದ್ದು, ಡಕೋಟ ಸರ್ಕಾರ ಅಂತ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಕರ್ನಾಟಕವನ್ನ ರಾಜಕೀಯ ಪ್ರಯೋಗಶಾಲೆ ಮಾಡಿಕೊಂಡಿರುವ ಬಿಜೆಪಿ ಸಾಧಕ ಬಾಧಕಗಳನ್ನ ಚರ್ಚಿಸದೆ ಎನ್ಇಪಿ ಜಾರಿಗೊಳಿಸಲು ಸಜ್ಜಾಗಿದೆ. ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗ ಸೇರಿದಂತೆ ಈಗಾಗಲೇ 30,000 ಶಿಕ್ಷಕರ ಕೊರತೆ ಇದ್ದು, ಈ ಡಕೋಟ ಸರ್ಕಾರ ಶಿಕ್ಷಕರ ಹಿತವನ್ನೂ ಕಾಪಾಡುತ್ತಿಲ್ಲ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ.
ಬಿಜೆಪಿಯವರು ಹಣ ಹಂಚಿರೋ ವಿಡಿಯೋ ರಿಲೀಸ್ ಮಾಡಬೇಕಾ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ದೊಡ್ಡ ಮಂತ್ರಿಗಳೆಲ್ಲ ಚೀಲ ತೆಗೆದುಕೊಂಡು ಬಂದಿದ್ದಾರೆ. ಅವರು ಹಾನಗಲ್ನಲ್ಲೇ ಇರಬೇಕು ಅಂತ ತೀರ್ಮಾನಿಸಿದ್ದಾರೆ. ಅವರು ಯಾಕೆ ಅಲ್ಲಿದ್ದಾರೆಂದು ನಿಮಗೆ ಅರ್ಥವಾಗಿರಬೇಕು ಅಂತ ಟಿವಿ9ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದು, ಹಿಂದೇನೂ ಹಣ ಹಂಚಿಕೆ ಮಾಡೋ ಬಗ್ಗೆ ವಿಡಿಯೋ ತೋರಿಸಿದ್ದೆವು, ಆದರೆ ಚುನಾವಣಾ ಆಯೋಗ ಈ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ. ಈಗಲೂ ನಮ್ಮ ಕಾರ್ಯಕರ್ತರಿಗೆ ಸಾಕ್ಷಿ ನೀಡೋಕೆ ಹೇಳ್ತೇನೆ ಅಂತ ಹಣ ಹಂಚಿಕೆ ಸಾಕ್ಷಿ ನೀಡಲು ಕಾರ್ಯಕರ್ತರಿಗೆ ಡಿಕೆ ಶಿವಕುಮಾರ್ ಕರೆ ಕೊಟ್ಟರು. ಅವರು ಹಣ ಹಂಚಿಕೆ ಮಾಡಿರೋ ವಿಡಿಯೋ ಪೋಸ್ಟ್ ಮಾಡ್ತೀವಿ ಅಂತ ಆರೋಪ ಪ್ರೂವ್ ಮಾಡಲಿ ಎಂದಿದ್ದ ಬಿಜೆಪಿ ನಾಯಕರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಎಸ್ವೈರನ್ನ ಹೆದರಿಸಿ ಬಿಟ್ಟಿದ್ದಾರೆ ಅಂತ ಹೇಳಿದ್ಯಾರು? ನನ್ನ ಗುರಿ 2023ರ ಚುನಾವಣೆ ಅಂತ ಎಚ್ಡಿಕೆ ಹೇಳಿದ್ದೇಕೆ? ಬೈ ಎಲೆಕ್ಷನ್ನಿಂದ ನಾನು ಸಿಎಂ ಆಗಲ್ಲ ಅಂತ ಹೇಳಿದ್ಯಾರು? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಯಡಿಯೂರಪ್ಪರನ್ನ ಬಿಜೆಪಿಯವರು ಹೆದರಿಸಿ ಬಿಟ್ಟಿದ್ದಾರೆ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೊಸ ಬಾಂಬ್ ಹಾಕಿದ್ದಾರೆ. ಮಾನರಬೀಡ ಗ್ರಾಮದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಬಿಜೆಪಿ ಹೆದರಿಸಿರೋದಕ್ಕೆ ಬಿಎಸ್ವೈ ನಮ್ಮ ವಿರುದ್ಧ ಹೀಗೆ ಮಾತನಾಡುತ್ತಿದ್ದಾರೆ. ಯಡಿಯೂರಪ್ಪನವರ ಮೇಲೆ ತೂಗುಗತ್ತಿ ನೇತಾಡ್ತಾ ಇದೆ. ಬಿಎಸ್ವೈ ಹೇಳ್ತಾರೆ, ಇನ್ನು 50 ವರ್ಷ ಕಾಂಗ್ರೆಸ್ ಬರಲ್ಲ ಎಂದು. ಆದರೆ ನಿಮ್ಮನ್ನ ನಿರ್ದಯವಾಗಿ ಇಳಿಸಿದಾಗ ಏಕೆ ಮಾತನಾಡಲಿಲ್ಲ ಎಂದು ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಬೊಮ್ಮಾಯಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದು, ಬೊಮ್ಮಾಯಿ ಜನರಿಂದ ಓಟು ಪಡೆದು ಸಿಎಂ ಆಗಿಲ್ಲ, ಆರ್ಎಸ್ಎಸ್ ಕೃಪಾ ಕಟಾಕ್ಷದಿಂದ ಸಿಎಂ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಏನೂ ಅಭಿವೃದ್ಧಿ ಮಾಡಿಲ್ಲ, ಅದಕ್ಕೆ ನಾನು ಚರ್ಚೆ ಮಾಡೋಕೆ ಒಂದೇ ವೇದಿಕೆ ಕರೆದೆ. ಆದರೆ ಬೊಮ್ಮಾಯಿಗೆ ಒಂದೇ ವೇದಿಕೆಗೆ ಬರುವುದಕ್ಕೆ ಧೈರ್ಯ ಇಲ್ಲ, ಏಕೆಂದ್ರೆ ನನ್ನ ಎದುರು ಅವರಿಗೆ ಸುಳ್ಳು ಹೇಳೋಕೆ ಆಗಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ನನ್ನ ಗುರಿ ಇರೋದು ಏನಿದ್ರು 2023ರ ಚುನಾವಣೆ ಮೇಲೆ ಅಂತ ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಕುಮಾರಸ್ವಾಮಿ ಹೇಳಿದ್ದಾರೆ. ನನಗೆ 5 ವರ್ಷ ಅಧಿಕಾರ ಮಾಡಲು ಅವಕಾಶ ನೀಡಿ ಜೆಡಿಎಸ್ ವತಿಯಿಂದ ಪಂಚರತ್ನ ಯೋಜನೆ ಮಾಡಿದ್ದೇನೆ. ರೈತರು ಸಾಲಗಾರರಾಗಬಾರದು ಎಂಬ ಯೋಜನೆ, ಸ್ಥಳೀಯ ಮಟ್ಟದಲ್ಲಿ ಉಚಿತವಾಗಿ ಆರೋಗ್ಯ ಸೇವೆ, ಪಂಚಾಯಿತಿ ಮಟ್ಟದಲ್ಲಿ 6,000 ಇಂಗ್ಲಿಷ್ ಕನ್ನಡ ಶಾಲೆ ಪ್ರಾರಂಭಿಸುತ್ತೇನೆ. 1ರಿಂದ 12ನೇ ತರಗತಿಗಳು ಖಾಸಗಿ ಶಾಲೆಗಳಿಗೆ ಸ್ಪರ್ಧೆ ಒಡ್ಡಲಿವೆ ಅಂತ ಎಚ್ಡಿಕೆ ಹೇಳಿದ್ರು. ಉಪಚುನಾವಣೆಯಿಂದ ಸಂದೇಶ ಹೋಗಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾನಗಲ್ ಬೈ ಎಲೆಕ್ಷನ್ನಿಂದ ನಾನು ಸಿಎಂ ಆಗೋದಿಲ್ಲ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯಲ್ಲ. ಆದರೆ ಹಾನಗಲ್ನಿಂದ ಇಂದು ಒಂದು ಸಂದೇಶ ಹೋಗಬೇಕು, ಅದಕ್ಕಾಗಿ ಜೆಡಿಎಸ್ ಪಕ್ಷವನ್ನು ಬೆಂಬಲಿಸಿ ಅಂತ ಕುಮಾರಸ್ವಾಮಿ ಮತಯಾಚನೆ ಮಾಡಿದ್ರು. 6,000 ಕೊಡ್ತಾರೆ. ಪ್ರಚಾರದ ಭಾಷಣದ ವೇಳೆ ಬಿಸಿ ಪಾಟೀಲ್ಗೆ ತೀವ್ರ ಮುಜುಗರಕ್ಕೆ ಒಳಗಾದ ಘಟನೆ ನಡೆಯಿತು. ಜೋರು ಧ್ವನಿಯಲ್ಲಿ ಮೋದಿ ಸರ್ಕಾರದ ಯೋಜನೆ ಹೇಳ್ತಿದ್ದ ಸಚಿವ ಬಿಸಿ ಪಾಟೀಲ್, ಪ್ರಧಾನಿ ಮೋದಿ ಎಲ್ಲಾ ರೈತರಿಗೆ 6,000 ರೂಪಾಯಿ ಕೊಟ್ರು, 6,000ಕ್ಕೆ 4 ಜನ ಸೇರಿಸಿ ಯಡಿಯೂರಪ್ಪ 10,000 ರೂಪಾಯಿ ಕೊಟ್ರು ಅಂತ ಹೇಳಿದ್ರು. ಈ ವೇಳೆ ಯಾರಿಗೂ ದುಡ್ಡು ಬಂದಿಲ್ಲ ಎಂದು ವೇದಿಕೆ ಮುಂದೆ ಕೂತಿದ್ದ ವ್ಯಕ್ತಿ ಹೇಳಿದ. ವ್ಯಕ್ತಿಯ ಹೇಳಿಕೆಯಿಂದ ಮುಜುಗರ ಅನುಭವಿಸಿದ ಬಿಸಿ ಪಾಟೀಲ್, ನಿನ್ನ ಅಕೌಂಟ್ ಚೆಕ್ ಮಾಡಿಸ್ತೀನಿ ಇರಪ್ಪ ಅಂತ ಹೇಳಿದ್ರು. ಆರ್ಎಸ್ಎಸ್ ವಿರುದ್ಧ ಎಚ್ಡಿಕೆ, ಸಿದ್ದರಾಮಯ್ಯ ಟೀಕೆ ವಿಚಾರವಾಗಿ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದು, ಆರ್ಎಸ್ಎಸ್ ವಿರುದ್ಧ ಟೀಕೆ ಇದೇ ಮೊದಲಲ್ಲ, ಉಪಚುನಾವಣೆ ಮುಗಿದ ಬಳಿಕ ಎಲ್ಲವೂ ತಣ್ಣಗಾಗುತ್ತೆ ಅಂತ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಟೀಕೆ ಹಿಂದಿನ ಉದ್ದೇಶ ಏನೆಂಬುದು ಎಲ್ಲರಿಗೂ ಗೊತ್ತಿದೆ. ಆರ್ಎಸ್ಎಸ್ ವಿಎಚ್ಪಿಯನ್ನ ತೆಗಳಿದ್ರೆ ಅಲ್ಪಸಂಖ್ಯಾತ ಓಟ್ಗಳು ಬರುತ್ತೆಂಬ ಭ್ರಮೆಯಲ್ಲಿದ್ದಾರೆ. ಆದರೆ ಇಂತಹ ಓಲೈಕೆ ಮಾತುಗಳಿಗೆ ಜನರು ಮರಳಾಗುವುದಿಲ್ಲ. ಯಾವುದು ಸತ್ಯ, ಯಾವುದು ಸುಳ್ಳು ಎಂದು ಜನರಿಗೆ ಗೊತ್ತು ಅಂತ ಶ್ರೀಗಳು ಹೇಳಿದ್ದಾರೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ಪಾಕಿಸ್ತಾನ ಪಂದ್ಯಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಶ್ವ ಪ್ರಸನ್ನ ತೀರ್ಥಶ್ರೀ, ಕ್ರೀಡೆಯನ್ನ ಕ್ರೀಡೆಯಾಗಿ ಸ್ವೀಕರಿಸುವ ಮನೋಭಾವ ಬೇಕು, ಆದರೆ ಅಂಥ ಮನೋಭಾವನೆ ನಮ್ಮ ಸಮಾಜದಲ್ಲಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಶ್ರೀಗಳು, ಕ್ರೀಡಾ ಮನೋಭಾವನೆ ಇಲ್ಲದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಅಂತ ಸಂದರ್ಭದಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋದ್ರೆ ನಿಯಂತ್ರಿಸೋದು ತುಂಬಾ ಕಷ್ಟ. ಈ ವೇಳೆ ಪಂದ್ಯ ಅಗತ್ಯವೇ ಅನ್ನೋ ಪ್ರಶ್ನೆ ಬರುತ್ತೆ ಎಂದು ಹೇಳಿದ್ರು.
ಮಂಡ್ಯದಲ್ಲಿ ಮಹಿಳಾ ಅಧಿಕಾರಿಗಳು ವರ್ಸಸ್ ಪ್ರಭಾವಿ ರಾಜಕಾರಣಿ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಮಹಿಳಾ ಎಸ್ಪಿ ಬೇಡ ಅಂತ ಪ್ರಭಾವಿ ರಾಜಕಾರಣಿ ಪಟ್ಟ ಹಿಡಿದಿದ್ದಾರಂತೆ. ಹೀಗಾಗಿ 3 ದಿನ ಕಳೆದರೂ ಮಂಡ್ಯ ಎಸ್ಪಿ ನೇಮಕವಾಗಿಲ್ಲ. ಮಂಡ್ಯದಲ್ಲಿ ಡಿಸಿ, ಸಿಇಒ ಸೇರಿ ಬಹುತೇಕ ಮಹಿಳಾ ಅಧಿಕಾರಿಗಳಿದ್ದಾರೆ. ಈಗ ಎಸ್ಪಿ ಕೂಡ ಮಹಿಳಾ ಅಧಿಕಾರಿ ಬೇಡವೆಂದು ಮಂಡ್ಯದ ಪ್ರಭಾವಿ ರಾಜಕಾರಣಿ ಒತ್ತಡ ಹೇರಿದ್ದಾರೆ. ಇದೇ ಕಾರಣಕ್ಕೆ ಸುಮನ್ ಡಿ ಪನ್ನಿಕರ್ ನೇಮಕವಾಗಿ 3 ದಿನ ಕಳೆದರೂ ಅಧಿಕಾರ ಸ್ವೀಕರಿಸಿಲ್ಲ. ಮಗಳಿಗೆ ವಿಷ ಉಣಿಸಿ ತಂದೆ ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ? ಸಿದ್ದರಾಮಯ್ಯರನ್ನ ತಾಲಿಬಾನ್ಗೆ ಕಳಿಸಬೇಕು ಅಂತ ಹೇಳಿದ್ಯಾರು? ಮಗುವಿಗೆ ಹಾಲು ಕುಡಿಸುವಾಗಲೇ ಕೊಲೆ ಮಾಡಿದ್ಯಾರು? ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿದ್ದರಾಮಯ್ಯರನ್ನ ತಾಲಿಬಾನ್ ಪ್ರದೇಶಕ್ಕೆ ಕಳಿಸಬೇಕು, ತಾಲಿಬಾನ್ಗೆ ಕಳಿಸಲು ಕೇಂದ್ರಕ್ಕೆ ಮನವಿ ಮಾಡ್ತೇನೆ ಅಂತ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಲ್ಲಿ ಮಾತನಾಡಿದವರು, ಬೈ ಎಲೆಕ್ಷನ್ನಲ್ಲಿ ರಾಜ್ಯ ನಾಯಕರ ಮಾತು ಮಿತಿ ಮೀರಿದೆ, ವಿಪಕ್ಷ ನಾಯಕರು ಅವರ ಜವಾಬ್ದಾರಿ ಮರೆಯಬಾರದು ಅಂತಾನೂ ಸಿದ್ದುಗೆ ಶ್ರೀನಿವಾಸ್ ಪ್ರಸಾದ್ ಸಲಹೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಡಿಕೆಶಿ ವಿರುದ್ಧ ಮಾತನಾಡಿದ ಆರೋಪ ಎದುರಿಸುತ್ತಿರೋ ಉಗ್ರಪ್ಪ ಶಿಸ್ತು ಪಾಲನಾ ಸಮಿತಿಗೆ ಉತ್ತರ ಕೊಟ್ಟಿದ್ದಾರೆ. ಕೆಪಿಸಿಸಿ ಶಿಸ್ತು ಪಾಲನಾ ಸಮಿತಿ ಅಧ್ಯಕ್ಷ ರೆಹಮಾನ್ ಖಾನ್ ಈ ಬಗ್ಗೆ ಮಾತನಾಡಿದ್ದು, ಉಗ್ರಪ್ಪ ಸೀಲ್ ಕವರ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಏನಿದೆ ಅಂತ ಬಹಿರಂಗಪಡಿಸಲಾಗಲ್ಲ. ಉಗ್ರಪ್ಪ ಅವರು ಅಂದು ನಗ್ತಿದ್ರು, ಆದರೆ ಸಲೀಂ ಮಾತನಾಡಿದ್ದು ಕ್ಲಿಯರ್ ಆಗಿದೆ, ಹಾಗಾಗಿ ಅವರನ್ನ ಉಚ್ಚಾಟನೆ ಮಾಡಿದ್ದೇವೆ. ಉಗ್ರಪ್ಪರ ಮೇಲೆ ನಾವು ಶಿಸ್ತು ಕ್ರಮ ತೆಗೆದುಕೊಳ್ಳಲು ಸಾಧ್ಯವಿಲ್ಲ, ಅದನ್ನ ಎಐಸಿಸಿ ತೀರ್ಮಾನ ಮಾಡುತ್ತೆ ಅಂತ ರೆಹಮಾನ್ ಖಾನ್ ಹೇಳಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಪಬ್ಬೊಂದರ ಬಳಿ ದುಷ್ಕರ್ಮಿಗಳು ಐಷಾರಾಮಿ ಕಾರೊಂದಕ್ಕೆ ಬೆಂಕಿ ಹಚ್ಚಿದ್ದಾರೆ. ಮುತ್ತಪ್ಪರೈ ಪುತ್ರ ರಿಕ್ಕಿ ಸ್ನೇಹಿತ ಶ್ರೀನಿವಾಸ್ ನಾಯ್ಡು ಎಂಬಾತನ ಕಾರಿಗೆ ಬೆಂಕಿಟ್ಟು ಎಸ್ಕೇಪ್ ಆಗಿದ್ದಾರೆ. ಶ್ರೀನಿವಾಸ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕಮ್ ಪ್ರಮೋಟರ್ ಆಗಿ ಕೆಲಸ ಮಾಡುತ್ತಿದ್ದು, ಮುಸುಕು ಧರಿಸಿ ಬಂದ ಕಿಡಿಗೇಡಿಗಳು ಕೃತ್ಯ ಎಸಗಿದ್ದಾರೆ. ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಕಾರಿಗೆ ಹೊತ್ತಿದ್ದ ಬೆಂಕಿ ನಂದಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಪಟ್ಟಣದ ಸದಾಶಿವನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕನ್ನ 4 ಜನ ಯುವಕರು ಕದ್ದೊಯ್ದಿದ್ದಾರೆ. ಗುರುಪ್ರಸಾದ್ ಅನ್ನೋರು ತಮ್ಮ ಮನೆ ಮುಂದೆ ಬೈಕ್ ಪಾರ್ಕ್ ಮಾಡಿದ್ರು. ಹೊಂಚು ಹಾಕಿ ಕುಳಿತಿದ್ದ ಕಳ್ಳರು ಈಸಿಯಾಗಿ ಬಂದು ಬೈಕ್ಗೆ ಕನ್ನ ಹಾಕಿದ್ದಾರೆ. ಯುವಕರ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಕಡೆನಂದಿಹಳ್ಳಿಯಲ್ಲಿ ಕಾಲುವೆ ನೀರು ಹರಿದು ಅಪಾರ ಬೆಳೆ ನಾಶವಾಗಿದೆ. ಭಾರೀ ಮಳೆಗೆ ಕೆರೆ ಏರಿ ಕುಸಿದಿದ್ದು, ಪಕ್ಕದಲ್ಲಿದ್ದ ಕಾಲುವೆ ಒಡೆದು ಸುಮಾರು 25 ಎಕರೆಯಷ್ಟು ಭತ್ತದ ಬೆಳೆ ನೀರು ಪಾಲಾಗಿದೆ. ಬೆಳೆ ಹಾಳಾಗಿದ್ದರಿಂದ ರೈತರು ಕಂಗಾಲಾಗಿದ್ದು, ಪರಿಹಾರ ಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡದ ಅಧಿಕಾರಿಗಳ ವಿರುದ್ಧ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳದಲ್ಲಿ ಕತ್ತೆ ಹಾಲಿಗೆ ಬೇಡಿಕೆ ಹೆಚ್ಚಾಗಿದೆ. ಮಕ್ಕಳು ಹಾಗೂ ವೃದ್ಧರನ್ನ ಡೆಂಘಿ ವೈರಲ್ ಇನ್ಫೆಕ್ಷನ್ ಕಾಡ್ತಿದ್ದು, ಹಾಲು ಸೇವಿಸಿದ್ರೆ ರೋಗ ವಾಸಿಯಾಗುತ್ತೆ ಅಂತ ಕತ್ತೆ ಹಾಲಿಗೆ ಜನ ಮುಗಿಬೀಳ್ತಿದ್ದಾರೆ. ಅಲ್ಲದೆ ಕೆಮ್ಮು, ಅಸ್ತಮಾ, ಗ್ಯಾಸ್ಟ್ರಿಕ್ಗೆ ಕತ್ತೆ ಹಾಲು ರಾಮಬಾಣ ಅಂತ ಲೋಟ ಕತ್ತೆ ಹಾಲಿಗೆ 50 ರಿಂದ 100 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕತ್ತೆ ಮಾಲೀಕರು ಊರೂರು ಸುತ್ತುತ್ತಾ ಹಾಲು ಮಾರಾಟದಲ್ಲಿ ತೊಡಗಿದ್ದಾರೆ.